ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕು ಕೇಂದ್ರವಾಗಿ ಸುಮಾರು ವರ್ಷಗಳೇ ಕಳೆದರೂ ಕೂಡ ತಾಲೂಕು ಕಚೇರಿಗಳು ಹಾಗೂ ಮೂಲಭೂತ ಸೌಕರ್ಯ ಮತ್ತು ಪಟ್ಟಣ ಪಂಚಾಯಿತಿ ನಿರ್ಮಾಣ ಇನ್ನಿತರ ತಾಲೂಕು ಕಚೇರಿಗಳು ಆರಂಭಿಸಿದೆ. ನಿರ್ಲಕ್ಷ್ಯ ವಹಿಸ್ತಾ ಇರುವ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಟಿಎನ್ ಭೀಮುನಾಯ್ಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ವಡಗೇರಿ ಪಟ್ಟಣದ ಮುಖ್ಯ ಬಜಾರ್ನ ಅಗಸಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಚೌಡಯ್ಯ ಬಾವೂರ್ ಹಾಗೂ ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಉಪವಾಸ ಸತ್ಯಾಗ್ರಹ ಧರಣಿಯಲ್ಲಿ ಭಾಗಿಯಾಗಿ ಮಾತನಾಡಿದರು. ತಾಲೂಕು ಘೋಷಣೆಯಾಗಿ ಸುಮಾರು ವರ್ಷಗಳು ಕಳೆದಿದೆ. ಇಲ್ಲಿಯ ತನಕ ತಾಲೂಕಿಗೆ ಸಂಬಂಧಿಸಿದ ಕಚೇರಿಗಳನ್ನು ಆರಂಭಿಸದಿರುವುದು ದುರದೃಷ್ಟಕರ. ಉಸ್ತುವಾರಿ ಸಚಿವರು ಶಾಸಕರು ತಾಲೂಕಿನ ಅಭಿವೃದ್ಧಿಯನ್ನೇ ಮರೆತಿದ್ದಾರೆ ಎಂದು ಆರೋಪಿಸಿದರು. ಶಾಸಕರು ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ಕಪ್ಪು ಬಾವುಟ ಪ್ರದರ್ಶಿಸಿ ತಾಲೂಕು ಕಚೇರಿಗಳು ಮತ್ತು ಮೂಲಭೂತ ಸೌಕರ್ಯ ಒದಗಿಸುವಂತೆ ಸಾರ್ವಜನಿಕರು ಒತ್ತಾಯ ಮಾಡಬೇಕು ಅಂತ ಹೇಳಿದರು. ಇನ್ನು ಪ್ರತಿಭಟನೆಗೂ ಮೊದಲು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಗಿದೆ. ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ್ ಮಾತನಾಡಿ, ನಮ್ಮ ಸಂಘಟನೆ ವತಿಯಿಂದ ಹಲವು ಬಾರಿ ತಾಲೂಕು ಕಚೇರಿ ಮತ್ತು ವಿವಿಧ ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ಮನವಿ ಮಾಡಿದ್ರೂ ಕೂಡ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಪಂದಿಸಿದ ಬೇಜವಾಬ್ದಾರಿ ತೋರಿಸಿದ್ದಾರೆ. ಆ ಕಾರಣ ನಮ್ಮ ಬೇಡಿಕೆಗಳ ಈಡೇರಿಕೆ ಆಗೋ ತನಕ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದರು. ಈ ಉಪವಾಸ ಸತ್ಯಾಗ್ರಹಕ್ಕೆ ಕನ್ನಡಪರ, ರೈತಪರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಪಟ್ಟಣ ಮತ್ತು ತಾಲೂಕಿನ ವಿವಿಧ ಗ್ರಾಮದ ಸಾರ್ವಜನಿಕರು ಬೆಂಬಲ ಸೂಚಿಸಿದ್ದಾರೆ. ದೌರ್ಭಾಗ್ಯ ಅಥವಾ ಏನು ಮುಖಂಡರ ದೌರ್ಭಾಗ್ಯವೋ ಏನು ಜನರ ದೌರ್ಭಾಗ್ಯವೋ ಗೊತ್ತಿಲ್ಲ. ಇವತ್ತು ಇಂಥ ಒಂದು ದಿನ ಗಾಂಧಿ ಜಯಂತಿ ದಿನ ನಾವು ಉಪವಾಸ ಸತ್ಯಾಗ್ರಹ ಹಾಕಿರ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಮತ್ತು ವಡಗೇರಿ ಜನರ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದದಂತ ಮ್ಯಾಲಿನ ಅಧಿಕಾರಿಗಳು ತಿಳಿದುಕೊಳ್ಳಬೇಕು. ಇವತ್ತು ಒಂದು ಸಂಭ್ರಮಾಚರಣೆ ದಿನ ಉಪವಾಸ ಸತ್ಯಾಗ್ರಹ ಹಾಕೊಂಡಿವಿ ಅಂದ್ರೆ ಯಾವ ಮಟ್ಟಿಗೆ ಅದು ನಮ್ಮ ಪರಿಸ್ಥಿತಿ ಅಂತ ತಿಳಿದುಕೊಳ್ಳಬೇಕು. ಇನ್ನೊಂದು ಏನಂದರೆ, ಒಂದು ಗ್ವಾನಲ್ ಅಥವಾ ಶಿವಪುರ ಭಾಗಕ್ಕೆ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯ್ತು ಆದರೂ ಕೂಡ ಒಂದು ಲಗ್ನ ಮಾಡಬೇಕು, ಅವರು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ಅವರು ಒಂದು ಹೊಲ ಒತ್ತಡ ಇಡುವ ಅಥವಾ ಒಂದು ಬ್ಯಾಂಕಿನಲ್ಲಿ ಲೋನ್ ಮಾಡುವಂಥ ಪರಿಸ್ಥಿತಿ ಕೂಡ ಅವರಿಗಿಲ್ಲ. ಹೆಸರಿಗಷ್ಟೇ ಅವ್ರ ಪಾಣಿಯಲ್ಲಿ ಅಧಿಕಾರಿಗಳು ಅವತ್ತು ಓನರ್ಗಳಾಗ್ಯಾರ. ಇವತ್ತು ಯಾವ ರೀತಿ ಆಗ್ಯದ ಅಂದ್ರೆ ಅವ್ರ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ. ಮೊನ್ನೆ ಒಂದು 10-12 ದಿನದಿಂದ ಹಿಂದಗಡೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು. ಆ ಭಾಗದವರೆಲ್ಲರೂ ಯಾವ ರೀತಿ ಮನವಿ ಕೊಟ್ಟರು ಅಂದರೆ, ಈ ಭಾಗನ್ನ ಆಂಧ್ರಕ್ಕೆ ಸೇರ್ಸ ಎಂಬ ಮನವಿಯನ್ನು ಕೊಟ್ಟರು. ಈಗ ನಂಬಲ್ಲಿ ಏನಾಗ್ಯದ ಅಂದ್ರೆ, ರಕ್ಷಣಾ ವೇದಿಕೆ ಅವರಿಗೆ ನಾವು ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಕರ್ನಾಟಕನ ದೊಡ್ಡದು ಮಾಡುವ ಪರಿಸ್ಥಿತಿ ನಾವು ಮಾಡಕತ್ತಿದರೆ, ಬಗಲಾಗಿದ್ದಂಥ ಊರುಗಳು ಶಿವಪುರ ಗ್ರಾಮಗಳು ಈ ಪರಿಸ್ಥಿತಿ ಯಾಕೆ ಬಂತಂದ್ರೆ, ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ನಾವು ಹಲವಾರು ಬಾರಿ ನಮ್ಮ ವಡಗೇರಿ ತಾಲೂಕಾಗಿ 7-8 ವರ್ಷ ಗತಿಸಿದ್ರು ಕೂಡ ಇನ್ನೂ ತೀರ ಹಿಂದುಳಿದಿದ್ದೇವೆ. ಒಂದು ಶಿಕ್ಷಣದಲ್ಲಿ ಹಿಂದುಳಿದ್ದೇವೆ, ಒಂದು ನೀರಾವರಿ ವ್ಯವಸ್ಥೆಯಲ್ಲಿ ಹಿಂದುಳಿದಿದ್ದೇವೆ, ಮತ್ತು ಇವತ್ತು ರಸ್ತೆ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. ಇವತ್ತು ಶಿವಪುರ ಮತ್ತು ಗೋನಾಲ್ ಈ ಗ್ರಾಮದ ರೈತರು ಹಲವಾರು ವರ್ಷಗಳಿಂದ ತಮ್ಮ ಹೊಲ ಇದೆ, ಆದರೆ ಆ ಹೊಲ ಎಲ್ಲಿ ಬರುತ್ತೆ ಅನ್ನುವ ಸರಿಯಾದ ದಾಖಲೆಗಳಿಲ್ಲ, ಪಾಣಿ ಇಲ್ಲ. ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ಇನ್ನ ಅವರು ರಾಜರ ಆಡಳಿತದಲ್ಲಿ ಇದ್ದಾರೇನೋ ಗೊತ್ತಿದೆ. ಇವತ್ತಿನಿಂದ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಈ ಭಾಗದಲ್ಲಿ ಸುಮಾರು 10 ವರ್ಷ ಕಳೆದರೂ ಕೂಡ ವಡಗೇರಿ ತಾಲೂಕು ಸಮಗ್ರ ಅಭಿವೃದ್ಧಿ ಆಗಲಿಲ್ಲ ಮತ್ತು ಎಲ್ಲ ಕಚೇರಿಗಳನ್ನು ಪ್ರಾರಂಭ ಮಾಡಲಿಲ್ಲ. ತಹಸೀಲ್ದಾರ್ ಹೊರತುಪಡಿಸಿದರೆ ಅದು ಒಂದೇ ಕಾರ್ಯಾಲಯ, ಬೇರೆ ಕಚೇರಿಗಳನ್ನು ಪ್ರಾರಂಭ ಆಗಲ್ಲ. ಹಲವಾರು ಬಗ್ಗೆ ಈ ಭಾಗದಲ್ಲಿ ಹೋರಾಟಗಾರರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಈ ಭಾಗದಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಮತ್ತು ಈ ಭಾಗದಲ್ಲಿ ಸುಮಾರು 70 ವರ್ಷ ಕಳೆದರೂ ಕೂಡ ಶಿವಪುರ, ಗ್ವಾನಾಲ್ ಮತ್ತು ಗುಂಡುಗುರ್ತಿ ಇವೆಲ್ಲ ಭಾಗದ ರೈತರ ಜಮೀನುಗಳಲ್ಲಿ ಮತ್ತು ಪಾಣಿ ಮತ್ತು ಟಿಪ್ಪಣಿ ಆಕ್ರಮಣಗಳು ಇವೆಲ್ಲ ಒಂದಕ್ಕೊಂದು ಟಾಲಿ ಇಲ್ಲ. ರೈತರ ಹಲವಾರು ಜಮೀನುಗಳು ಸಮಸ್ಯೆ ಆಗ್ತಿದೆ. ಹಲವಾರು ಬಗ್ಗೆ ಇದ್ರ ಬಗ್ಗೆ ಜಿಲ್ಲಾ ಆಡಳಿತಕ್ಕೂ, ಜಿಲ್ಲಾ ಉಸ್ತುವಾರಿಗಳಿಗೂ ಮತ್ತು ಸ್ಥಳೀಯ ಶಾಸಕರಿಗೆ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಹೋರಾಟ ಮಾಡ್ಕೊಂತ ಬಂದಿರು ನಿರಂತರವಾಗಿ. ಆದ್ರೂ ಈ ಭಾಗದಲ್ಲಿ ಇರುವಂಥ ರೈತರಿಗೆ, ಆ ಶಿವಪುರ ಮತ್ತು ಗಾನಲ್ ಗುಂಡುಗುರ್ತಿ ಗ್ರಾಮದ ರೈತರಿಗೆ ಆ ಸಮಸ್ಯೆಯನ್ನು ಬಗೆರಲಿಲ್ಲ. ಅದಕ್ಕಾಗಿ ಇವತ್ತು ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಿರ್ಧಾರವನ್ನು ತೊಗೊಂಡಿದ್ದೀವಿ. ಹಾಗಾಗಿ ನಾನು ತಾಲೂಕು ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಚೌಡಯ್ಯ ಬಾವೂರ್ ಅವರಿಗೆ ಇವರಿಬ್ಬರಿಗೆ
ನಾವೊಂದು ಮೊನ್ನೆನ ಕರೆದು ಹೇಳಿದ್ದೀವಿ ಸಭೆಯಲ್ಲಿ, ನೀವೊಂದು ಮಹಾತ್ಮ ಗಾಂಧಿ ಜಯಂತಿ ದಿನ ಅವತ್ತು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿರಿ. ಈ ಹೋರಾಟವನ್ನು ಒಂದು ತಾಲೂಕಲ್ಲಿಂದ ಪ್ರಾರಂಭ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟವನ್ನು ಇದನ್ನು ರೂಪಿಸೋಣ ಅಂತೇಳಿ ಅದಕ್ಕಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದೇನು ಅಂತ್ಯ ಅಲ್ಲ, ಪ್ರಾರಂಭ. ಇಡೀ ಎಲ್ಲ ತಾಲೂಕುಗಳಲ್ಲಿ, ಇಡೀ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ತೊಗೊಂಡೋಗ್ತೀವಿ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಗೆಹರಿಸೋಂಥ ಕೆಲಸ ಆಗಬೇಕು. ಯಾಕಂದ್ರೆ ಸಮಗ್ರ ಅಭಿವೃದ್ಧಿ ಆಗಬೇಕು. ಹೊಡಿಗೇರಿ ಈ ಭಾಗದಲ್ಲಿ ರಸ್ತೆಗಳು ಸುಧಾರಣೆ ಆಗಬೇಕು. ಈ ಭಾಗದಲ್ಲಿ ಎಲ್ಲ ಕಚೇರಿಗಳು ಪ್ರಾರಂಭ ಮಾಡಿ ಈ ಭಾಗದ ರೈತರಿಗೆ ಏನು ತಾಲೂಕಿಗೆ ಒಳಪಟ್ಟಂಥ ಎಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಆಗಬೇಕು. ಈ ಭಾಗದ ಶಾಸಕರು ಏನು ಆಡಳಿತ ಪಕ್ಷದಲ್ಲಿದ್ದಾರೆ ಇದೆಲ್ಲನೂ ಬಗೆಹರಿಸೋಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಹೋರಾಟಗಾರರಿಗೆ ಕೇಳುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾವು ನಿರಂತರವಾಗಿ ಹೋರಾಟವನ್ನು ತಗೊಂಡು ಹೋಗಬೇಕಾಗಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ನಿಮಗೆ ಏನಾದರೂ ಕಿಂಚಿತ್ತು ಮಾನ ಮರದಿ ಇದ್ದರೆ ಈ ಭಾಗದ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸೋಂಥ ಕೆಲಸ ಮಾಡಬೇಕು. ನೀವೇನಾದರೂ ಬಗೆಹರಿಸಲಿಲ್ಲ ಅಂತಂದ್ರೆ ಈ ಭಾಗದಲ್ಲಿ ಈ ಹೊಡಿಗೇರಿ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಯಾವುದಾದ್ರೂ ಒಂದು ಸರ್ಕಾರಿ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಏನು ಮಾಡುತ್ತದೆ ಗೊತ್ತಿಲ್ಲ. ನಿಮ್ಮ ಮೇಲೆ ನಿಮ್ಮನ್ನು ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತದೆ, ನಿಮ್ಮ ಕಾರ್ಯಕ್ರಮದಲ್ಲಿ ಅಡ್ಡಿಪಡಿಸ್ತದೆ. ಅಲ್ಲಿ ಆಗುವಂಥ ಅನಾಹುತಕ್ಕೆ ನೇರವಾಗಿ ನೀವೇ ಹೊಣೆ ಆಗ್ತೀರಿ ಮತ್ತು ಜಿಲ್ಲಾಡಳಿತ ಹೊಣೆ ಆಗ್ತದೆ. ಯಾವುದು ಕಾನೂನು ಕೈಗೆ ತೊಗೊಂಡ್ರೆ ನಾನು ಕರ್ನಾಟಕ ರಕ್ಷಣಾ ಕಾರ್ಯಕರ್ತರಿಗೆ ಹೇಳ್ತೀನಿ, ನೀವೇನು ಮಾಡ್ತೀರಿ ಮನಸ್ಸಿಗೆ ಬಂದದ್ದು ಮಾಡಿರಿ, ನಿಮ್ಮಿಂದ ನಾವಿರ್ತೀನಿ. ಕಾನೂನು ಕೈಗೆ ತೊಗೊಂಡ್ರು ಕೂಡ ನಾನು ನಿಮ್ಮಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗಿರ್ತೀವಿ. ಯಾವುದೇ ಕಾರಣಕ್ಕೆ ಅಂಜೋದು ಬೇಡ. ಯಾಕಂದರೆ ನ್ಯಾಯದ ಪರ ಹೋರಾಟ ಇದೆ. ಈ ಭಾಗದ ಇಷ್ಟು ದಿನ ಸಹಿಸ್ಕೊಂಡಿದ್ರಿ, ಇನ್ನು ಮುಂದೆ ಸಹಿಸ್ಕೊಂಡು ಬೇಡ. ಎಲ್ಲ ರೈತರಿಗೆ, ಈ ಭಾಗದ ಎಲ್ಲ ಕಾರ್ಮಿಕರಿಗೆ, ಹೋರಾಟಗಾರರಿಗೆ ಹೇಳ್ತೀನಿ, ಇನ್ನು ಮುಂದೆ ಸಹಿಸ್ಕೊಂತದ್ದು ಬೇಡ. ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡ್ರಿ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಚೌಡಯ್ಯ ಬಾವೂರು, ಸಿದ್ದಣ್ಣಗೌಡ ಕಾಡಂದೂರು, ಡಾಕ್ಟರ್ ಜಗದೀಶ್ ಹಿರೇಮಠ್, ಶರಣು ಇಟಗಿ, ಮಲ್ಲಣ್ಣ ನೀಲಹಳ್ಳಿ, ಶಿವರಾಜ್ ನಾಡಗೌಡ, ಡಾಕ್ಟರ್ ಮರಿಯಪ್ಪ ನಾಟೇಕರ್, ಸಂತೋಷ್ ಬೊಜ್ಜಿ, ಯಂಕಣ್ಣ ಬಸಂತಪುರ, ಫಕೀರ್ ಅಹಮದ್ ಮರಡಿ, ಸತೀಶ್ ಮುಸ್ತಾಜಿರ್, ಸೈದಪ್ಪ ರಾಮದುರ್ಗ, ಶರ್ಬುಲಿಂಗ, ಶ್ರೀನಿವಾಸ್ ಕಲಾಲ್, ಮರೆಯಪ್ಪ ತೋಟದ, ಕರಿವೆ ಮುಖಂಡರುಗಳು ಆದ ಮಲ್ಲು ಮಾಳಿಕೇರಿ, ವಿಶ್ವರಾಧ್ಯ ಜಿನ್ನೆ, ಹನುಮಂತರಾಯ ತೇಕರಾಳ, ಸಿದ್ದು ಪೂಜಾರಿ, ಬಸ್ಸು ನಾಯಕ್, ಸುರೇಶ್ ಬೆಳಗುಂದಿ, ಬಸಯ್ಯಸ್ವಾಮಿ ಉಳ್ಳೆಸೂಗೂರು, ಶ್ರೀನಿವಾಸ್ ಮಡಿವಾಳ, ಸತೀಶ್ ಜಡಿ, ಸಿದ್ದಪ್ಪ ನಾಯಕ್, ಮಲ್ಲು ಅಂಗಡಿ, ರಫಿ ಹಾಗೂ ಕರಿವೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.